ಪ್ರಯಾಗ್ರಾಜ್ನ ಕುಂಭಮೇಳ ದರ್ಶನಕ್ಕೆ ದೇಶ ವಿದೇಶದಿಂದ ಕೋಟ್ಯಾಂತರ ಜನ ಹರಿದು ಬರ್ತಾ ಇದ್ದಾರೆ. ಐತಿಹಾಸಿಕ ಕುಂಭಮೇಳವನ್ನು ಕಣ್ತುಂಬಿಕೊಳ್ಳುವ ಭಾಗ್ಯ ನಮ್ಮದಾಗಿದೆ. ಕುಂಭಮೇಳ ವೈಶಿಷ್ಟ್ಯತೆ ಕುರಿತಾಗಿ ಕಾಶಿ ಜಗದ್ಗುರುಗಳಾದಂಥ ಶ್ರೀ ಚಂದ್ರಶೇಖರ ಶಿವಾಚಾರ್ಯರು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಹಾಗಿದ್ರೆ ಶ್ರೀಗಳು ಆ ಬಗ್ಗೆ ಹೇಳಿದ್ದೇನು? ಈ ಪೂಜೆ ಪುನಸ್ಕಾರಗಳಿಂದ ಭಕ್ತರಿಗೆ ಸಿಗುವ ಫಲ ಏನು? ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗ್ರಾಜ್ನ ಈ ಪುಣ್ಯವಾದಂತಹ ನೆಲ ಸುಮಾರು 144 ವರ್ಷಗಳ ನಂತರ ಮಹಾಕುಂಭಕ್ಕೆ ನಮ್ಮ ಜೀವನ ಸಾರ್ಥಕ ಆಗ್ತಾ ಇದೆ. ನೋಡಿ, ಕೋಟಿ ಕೋಟಿ ಜನ ಈ ಪುಣ್ಯ ಸ್ನಾನಕ್ಕೆ ದೇಶ ವಿದೇಶದಿಂದ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಬರುವಂತಹ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ಆ ಯಾತ್ರಿಕರಿಗೆ ತಂಗುವ ವ್ಯವಸ್ಥೆ ಜೊತೆಗೆ ಊಟ ಉಪಚಾರದಿಂದ ಹಿಡಿದು ಎಲ್ಲ ಸೌಕರ್ಯಗಳ ಜೊತೆಗೆ ನಾನಾ ಮಠ ಮಂದಿರಗಳು, ಸಾಧು ಸಂತರು ನೆರವಾಗಿದ್ದಾರೆ, ಸೇವೆಯನ್ನ ಮಾಡ್ತಾ ಇದ್ದಾರೆ ಪರಮಾತ್ಮನ ನಾಮಸ್ಮರಣೆಯೊಂದಿಗೆ. ಇದರ ಜೊತೆಗೆ ನಮ್ಮ ಕಾಶಿ ಜಗದ್ಗುರು ಪೀಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಮಹಾಕುಂಭ ಸರ್ವಶ್ರೇಷ್ಠವಾದದ್ದು ನಮ್ಮ ಜೀವಮಾನದಲ್ಲಿ. ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಗುರುಗಳೇ ನಮೋ ನಮಃ. ಗುರುಗಳೇ ಹೇಳಿ, ಈ ಮಹಾಕುಂಭ ಎಷ್ಟು ಶ್ರೇಷ್ಠವಾದದ್ದು ಗುರುಗಳೇ? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ 2 ನದಿಗಳ ಸಂಗಮಕ್ಕೆ ಪ್ರಯಾಗ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಬಹಳಷ್ಟು ಅಂತ ಪ್ರಯಾಗಗಳಿದ್ದಾವೆ. ಆದರೆ ಇದು ಪ್ರಯಾಗ್ ಕ್ಷೇತ್ರ ಇರತಕ್ಕಂಥ ಇದು ಪ್ರಯಾಗ್ ರಾಜ ಅಂತ ಕರೆಸಿಕೊಳ್ತಾರೆ. ವಿಶೇಷವಾಗಿ ಪವಿತ್ರವಾಗಿರ್ತಕ್ಕಂಥ ಗಂಗಾ ನದಿ, ಎರಡನೆಯದು ಯಮುನಾ ನದಿ. ನಮ್ಮ ದೇಶದ ಎಲ್ಲಾ ನದಿಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ನದಿ ಅಂದ್ರೆ ಗಂಗಾ ನದಿ. ಅದು ಶಿವನ ಜಟೆಯಿಂದ ಬಂದಿರೋದ್ರಿಂದ ಸದಾ ಪರಿಶುದ್ಧವಾಗಿರ್ತಕ್ಕಂಥದ್ದು. ಗಮ್ಮಯತೀತಿ ಗಂಗಾ ಅಂದ್ರೆ ಪ್ರತಿಯೊಬ್ಬ ಜೀವಿಗೆ ಸದ್ಗತಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವುಳ್ಳಂಥ ನದಿ ಅಂದ್ರೆ ಗಂಗಾ ನದಿ. ಆ ಗಂಗಾ ನದಿ ಪ್ರಯಾಗ್ ಕ್ಷೇತ್ರದಲ್ಲಿ ಯಮುನಾ ಮತ್ತು ಸರಸ್ವತಿ ಕೂಡಿಕೊಂಡೋದ್ರಿಂದ ಇದು ಬಹಳ ದೊಡ್ಡ ಪವಿತ್ರ ಅಂತ ಕರೆಸಿಕೊಳ್ತದೆ. ಇಲ್ಲಿ ದೇವಾಸುರರ ಒಂದು ಸಮುದ್ರ ಮಂಥನ ಕಾಲದಲ್ಲಿ ಪ್ರಕಟವಾಗಿರ್ತಕ್ಕಂಥ ಅಮೃತ ಕಲಶವನ್ನು ಗರುಡ ಬೇರೆ ಬೇರೆ ಕಡೆ ಒಯ್ಯುವ ಕಾಲಕ್ಕೆ ಇಲ್ಲಿಯೂ ಕೂಡ ವಿಶ್ರಾಂತಿ ಮಾಡಿದ್ದ ಅಂತ ತಿಳ್ಕೊಂಡು ಆ ಅಮೃತದ ಬಿಂದುಗಳು ಈ ಸಂಗಮದಲ್ಲಿ ಬಿದ್ದಿದ್ದರಿಂದ ಇದಕ್ಕೆ ಅಮೃತ ಕುಂಭ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಸನಾತನ ಕಾಲದಿಂದಲೂ ಕೂಡ ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭ, ಪ್ರತಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಅಂತ 12 ಕುಂಭಗಳು 12 ಗತಿಸಿದಾಗ ಇದಕ್ಕೆ ಮಹಾಕುಂಭ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಈ ಸದ್ಯ ಸ್ನಾನ ಮಾಡತಕ್ಕಂಥವ್ರು ಬಹಳ ಭಾಗ್ಯಶಾಲಿ. ಯಾಕಂದ್ರೆ 144 ವರ್ಷಗಳ ನಂತರ ಸಿಕ್ಕಿರ್ತಕ್ಕಂಥ ಪರ್ವಕಾಲ ನಮ್ಮೆಲ್ಲರಿಗೂ ದೊರೆತಿರ್ತಕ್ಕಂಥದ್ದು. ಅಂತೇನೆ ಈ ಪ್ರಯಾಗ್ ಕ್ಷೇತ್ರದಲ್ಲಿ ಸ್ನಾನ ಮಾಡಲಿಕ್ಕೆ ಈಗಾಗಲೇ ಜನವರಿ 13, ಜನವರಿ 14 ಸ್ನಾನ ಆಗಿದ್ದಾವೆ. ಈಗ ನಾಳೆ ಮೌನಿ ಅಮಾವಾಸ್ಯೆ 29 ಅದು ಬಹಳ ದೊಡ್ಡ ಸ್ನಾನ ಅಂತ ಕರೆಸಿಕೊಳ್ತದೆ. ಪ್ರಯಾಗ್ರಾಜ್ನ ಕುಂಭಮೇಳ ದರ್ಶನಕ್ಕೆ ದೇಶ ವಿದೇಶದಿಂದ ಕೋಟ್ಯಾಂತರ ಜನ ಹರಿದು ಬರ್ತಾ ಇದ್ದಾರೆ. ಐತಿಹಾಸಿಕ ಕುಂಭಮೇಳವನ್ನು ಕಣ್ತುಂಬಿಕೊಳ್ಳುವ ಭಾಗ್ಯ ನಮ್ಮದಾಗಿದೆ. ಕುಂಭಮೇಳ ವೈಶಿಷ್ಟ್ಯತೆ ಕುರಿತಾಗಿ ಕಾಶಿ ಜಗದ್ಗುರುಗಳಾದಂಥ ಶ್ರೀ ಚಂದ್ರಶೇಖರ ಶಿವಾಚಾರ್ಯರು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಹಾಗಿದ್ರೆ ಶ್ರೀಗಳು ಆ ಬಗ್ಗೆ ಹೇಳಿದ್ದೇನು? ಈ ಪೂಜೆ ಪುನಸ್ಕಾರಗಳಿಂದ ಭಕ್ತರಿಗೆ ಸಿಗುವ ಫಲ ಏನು? ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗ್ರಾಜ್ನ ಈ ಪುಣ್ಯವಾದಂತಹ ನೆಲ ಸುಮಾರು 144 ವರ್ಷಗಳ ನಂತರ ಮಹಾಕುಂಭಕ್ಕೆ ನಮ್ಮ ಜೀವನ ಸಾರ್ಥಕ ಆಗ್ತಾ ಇದೆ. ನೋಡಿ, ಕೋಟಿ ಕೋಟಿ ಜನ ಈ ಪುಣ್ಯ ಸ್ನಾನಕ್ಕೆ ದೇಶ ವಿದೇಶದಿಂದ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಬರುವಂತಹ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ಆ ಯಾತ್ರಿಕರಿಗೆ ತಂಗುವ ವ್ಯವಸ್ಥೆ ಜೊತೆಗೆ ಊಟ ಉಪಚಾರದಿಂದ ಹಿಡಿದು ಎಲ್ಲ ಸೌಕರ್ಯಗಳ ಜೊತೆಗೆ ನಾನಾ ಮಠ ಮಂದಿರಗಳು, ಸಾಧು ಸಂತರು ನೆರವಾಗಿದ್ದಾರೆ, ಸೇವೆಯನ್ನ ಮಾಡ್ತಾ ಇದ್ದಾರೆ ಪರಮಾತ್ಮನ ನಾಮಸ್ಮರಣೆಯೊಂದಿಗೆ. ಇದರ ಜೊತೆಗೆ ನಮ್ಮ ಕಾಶಿ ಜಗದ್ಗುರು ಪೀಠದ
ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಮಹಾಕುಂಭ ಸರ್ವಶ್ರೇಷ್ಠವಾದದ್ದು ನಮ್ಮ ಜೀವಮಾನದಲ್ಲಿ. ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಗುರುಗಳೇ ನಮೋ ನಮಃ. ಗುರುಗಳೇ ಹೇಳಿ, ಈ ಮಹಾಕುಂಭ ಎಷ್ಟು ಶ್ರೇಷ್ಠವಾದದ್ದು ಗುರುಗಳೇ? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ 2 ನದಿಗಳ ಸಂಗಮಕ್ಕೆ ಪ್ರಯಾಗ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಬಹಳಷ್ಟು ಅಂತ ಪ್ರಯಾಗಗಳಿದ್ದಾವೆ. ಆದರೆ ಇದು ಪ್ರಯಾಗ್ ಕ್ಷೇತ್ರ ಇರ್ತಕ್ಕಂಥ ಇದು ಪ್ರಯಾಗ್ ರಾಜ ಅಂತ ಕರೆಸಿಕೊಳ್ತಾರೆ. ವಿಶೇಷವಾಗಿ ಪವಿತ್ರವಾಗಿರ್ತಕ್ಕಂಥ ಗಂಗಾ ನದಿ, 2ನೇದು ಯಮುನಾ ನದಿ. ನಮ್ಮ ದೇಶದ ಎಲ್ಲಾ ನದಿಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ನದಿ ಅಂದ್ರೆ ಗಂಗಾ ನದಿ. ಅದು ಶಿವನ ಜಟೆಯಿಂದ ಬಂದಿರೋದ್ರಿಂದ ಸದಾ ಪರಿಶುದ್ಧವಾಗಿರ್ತಕ್ಕಂಥದ್ದು. ಗಮ್ಮಯತೀತಿ ಗಂಗಾ ಅಂದ್ರೆ ಪ್ರತಿಯೊಬ್ಬ ಜೀವಿಗೆ ಸದ್ಗತಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವುಳ್ಳಂಥ ನದಿ ಅಂದ್ರೆ ಗಂಗಾ ನದಿ. ಆ ಗಂಗಾ ನದಿ ಪ್ರಯಾಗ್ ಕ್ಷೇತ್ರದಲ್ಲಿ ಯಮುನಾ ಮತ್ತು ಸರಸ್ವತಿ ಕೂಡಿಕೊಂಡೋದ್ರಿಂದ ಇದು ಬಹಳ ದೊಡ್ಡ ಪವಿತ್ರ ಅಂತ ಕರೆಸಿಕೊಳ್ತದೆ. ಇಲ್ಲಿ ದೇವಾಸುರರ ಒಂದು ಸಮುದ್ರ ಮಂಥನ ಕಾಲದಲ್ಲಿ ಪ್ರಕಟವಾಗಿರ್ತಕ್ಕಂಥ ಅಮೃತ ಕಲಶವನ್ನ ಗರುಡ ಬೇರೆ ಬೇರೆ ಕಡೆ ಒಯ್ಯುವ ಕಾಲಕ್ಕೆ ಇಲ್ಲಿಯೂ ಕೂಡ ವಿಶ್ರಾಂತಿ ಮಾಡಿದ್ದ ಅಂತ ತಿಳ್ಕೊಂಡು ಆ ಅಮೃತದ ಬಿಂದುಗಳು ಈ ಸಂಗಮದಲ್ಲಿ ಬಿದ್ದಿದ್ದರಿಂದ ಇದಕ್ಕೆ ಅಮೃತ ಕುಂಭ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಸನಾತನ ಕಾಲದಿಂದಲೂ ಕೂಡ ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭ, ಪ್ರತಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಅಂತ 12 ಕುಂಭಗಳು 12 ಗತಿಸಿದಾಗ ಇದಕ್ಕೆ ಮಹಾಕುಂಭ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಈ ಸದ್ಯ ಸ್ನಾನ ಮಾಡತಕ್ಕಂಥವ್ರು ಬಹಳ ಭಾಗ್ಯಶಾಲಿ. ಯಾಕಂದ್ರೆ 144 ವರ್ಷಗಳ ನಂತರ ಸಿಕ್ಕಿರ್ತಕ್ಕಂಥ ಪರ್ವಕಾಲ ನಮ್ಮೆಲ್ಲರಿಗೂ ದೊರೆತಿರ್ತಕ್ಕಂಥದ್ದು. ಅಂತೇನೆ ಈ ಪ್ರಯಾಗ್ ಕ್ಷೇತ್ರದಲ್ಲಿ ಸ್ನಾನ ಮಾಡಲಿಕ್ಕೆ ಈಗಾಗಲೇ ಜನವರಿ 13, ಜನವರಿ 14 ಸ್ನಾನ ಆಗಿದ್ದಾವೆ. ಈಗ ನಾಳೆ ಮೌನಿ ಅಮಾವಾಸ್ಯೆ 29 ಅದು ಬಹಳ ದೊಡ್ಡ ಸ್ನಾನ ಅಂತ ಕರೆಸಿಕೊಡ್ತದೆ. ಪ್ರಯಾಗ್ರಾಜ್ನ ಕುಂಭಮೇಳ ದರ್ಶನಕ್ಕೆ ದೇಶ ವಿದೇಶದಿಂದ ಕೋಟ್ಯಾಂತರ ಜನ ಹರಿದು ಬರ್ತಾ ಇದ್ದಾರೆ. ಐತಿಹಾಸಿಕ ಕುಂಭಮೇಳವನ್ನ ಕಣ್ತುಂಬಿಕೊಳ್ಳುವ ಭಾಗ್ಯ ನಮ್ಮದಾಗಿದೆ. ಕುಂಭಮೇಳ ವೈಶಿಷ್ಟ್ಯತೆ ಕುರಿತಾಗಿ ಕಾಶಿ ಜಗದ್ಗುರುಗಳಾದಂಥ ಶ್ರೀ ಚಂದ್ರಶೇಖರ ಶಿವಾಚಾರ್ಯರು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಹಾಗಿದ್ರೆ ಶ್ರೀಗಳು ಆ ಬಗ್ಗೆ ಹೇಳಿದ್ದೇನು? ಈ ಪೂಜೆ ಪುನಸ್ಕಾರಗಳಿಂದ ಭಕ್ತರಿಗೆ ಸಿಗುವ ಫಲ ಏನು? ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗರಾಜನ ಈ ಪುಣ್ಯವಾದಂತಹ ನೆಲ ಸುಮಾರು 144 ವರ್ಷಗಳ ನಂತರ ಮಹಾಕುಂಭಕ್ಕೆ ನಮ್ಮ ಜೀವನ ಸಾರ್ಥಕ ಆಗ್ತಾ ಇದೆ. ನೋಡಿ, ಕೋಟಿ ಕೋಟಿ ಜನ ಈ ಪುಣ್ಯ ಸ್ನಾನಕ್ಕೆ ದೇಶ ವಿದೇಶದಿಂದ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಬರುವಂತಹ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ಆ ಯಾತ್ರಿಕರಿಗೆ ತಂಗುವ ವ್ಯವಸ್ಥೆ ಜೊತೆಗೆ ಊಟ ಉಪಚಾರದಿಂದ ಹಿಡಿದು ಎಲ್ಲ ಸೌಕರ್ಯಗಳ ಜೊತೆಗೆ ನಾನಾ ಮಠ ಮಂದಿರಗಳು, ಸಾಧು ಸಂತರು ನೆರವಾಗಿದ್ದಾರೆ, ಸೇವೆಯನ್ನ ಮಾಡ್ತಾ ಇದ್ದಾರೆ ಪರಮಾತ್ಮನ ನಾಮಸ್ಮರಣೆಯೊಂದಿಗೆ. ಇದರ ಜೊತೆಗೆ ನಮ್ಮ ಕಾಶಿ ಜಗದ್ಗುರು ಪೀಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಮಹಾಕುಂಭ ಸರ್ವಶ್ರೇಷ್ಠವಾದದ್ದು ನಮ್ಮ ಜೀವಮಾನದಲ್ಲಿ. ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಗುರುಗಳೇ ನಮೋ ನಮಃ. ಗುರುಗಳೇ ಹೇಳಿ, ಈ ಮಹಾಕುಂಭ ಎಷ್ಟು ಶ್ರೇಷ್ಠವಾದದ್ದು ಗುರುಗಳೇ? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ 2 ನದಿಗಳ ಸಂಗಮಕ್ಕೆ ಪ್ರಯಾಗ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಬಹಳಷ್ಟು ಅಂತ ಪ್ರಯಾಗಗಳಿದ್ದಾವೆ. ಆದರೆ ಇದು ಪ್ರಯಾಗ್ ಕ್ಷೇತ್ರ ಇರ್ತಕ್ಕಂಥ ಇದು ಪ್ರಯಾಗ್ ರಾಜ ಅಂತ ಕರೆಸಿಕೊಳ್ತಾರೆ. ವಿಶೇಷವಾಗಿ ಪವಿತ್ರವಾಗಿರ್ತಕ್ಕಂಥ ಗಂಗಾ ನದಿ, 2ನೇದು ಯಮುನಾ ನದಿ. ನಮ್ಮ ದೇಶದ ಎಲ್ಲಾ ನದಿಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ನದಿ ಅಂದ್ರೆ ಗಂಗಾ ನದಿ. ಅದು ಶಿವನ ಜಟೆಯಿಂದ ಬಂದಿರೋದ್ರಿಂದ ಸದಾ ಪರಿಶುದ್ಧವಾಗಿರ್ತಕ್ಕಂಥದ್ದು. ಗಮ್ಮಯತೀತಿ ಗಂಗಾ ಅಂದ್ರೆ ಪ್ರತಿಯೊಬ್ಬ ಜೀವಿಗೆ ಸದ್ಗತಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವುಳ್ಳಂಥ ನದಿ ಅಂದ್ರೆ ಗಂಗಾ ನದಿ. ಆ ಗಂಗಾ ನದಿ ಪ್ರಯಾಗ್ ಕ್ಷೇತ್ರದಲ್ಲಿ ಯಮುನಾ ಮತ್ತು ಸರಸ್ವತಿ ಕೂಡಿಕೊಂಡೋದ್ರಿಂದ ಇದು ಬಹಳ ದೊಡ್ಡ ಪವಿತ್ರ ಅಂತ ಕರೆಸಿಕೊಳ್ತದೆ. ಇಲ್ಲಿ ದೇವಾಸುರರ ಒಂದು ಸಮುದ್ರ ಮಂಥನ ಕಾಲದಲ್ಲಿ
ಪ್ರಕಟವಾಗಿರ್ತಕ್ಕಂಥ ಅಮೃತ ಕಲಶವನ್ನು ಗರುಡ ಬೇರೆ ಬೇರೆ ಕಡೆ ಒಯ್ಯುವ ಕಾಲಕ್ಕೆ ಇಲ್ಲಿಯೂ ಕೂಡ ವಿಶ್ರಾಂತಿ ಮಾಡಿದ್ದ ಅಂತ ತಿಳ್ಕೊಂಡು ಆ ಅಮೃತದ ಬಿಂದುಗಳು ಈ ಸಂಗಮದಲ್ಲಿ ಬಿದ್ದಿದ್ದರಿಂದ ಇದಕ್ಕೆ ಅಮೃತ ಕುಂಭ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಸನಾತನ ಕಾಲದಿಂದಲೂ ಕೂಡ ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭ, ಪ್ರತಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಅಂತ 12 ಕುಂಭಗಳು 12 ಗತಿಸಿದಾಗ ಇದಕ್ಕೆ ಮಹಾಕುಂಭ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಈ ಸದ್ಯ ಸ್ನಾನ ಮಾಡತಕ್ಕಂಥವ್ರು ಬಹಳ ಭಾಗ್ಯಶಾಲಿ. ಯಾಕಂದರೆ 144 ವರ್ಷಗಳ ನಂತರ ಸಿಕ್ಕಿರ್ತಕ್ಕಂಥ ಪರ್ವಕಾಲ ನಮ್ಮೆಲ್ಲರಿಗೂ ದೊರೆತಿರ್ತಕ್ಕಂಥದ್ದು. ಅಂತೆಯೇ ಈ ಪ್ರಯಾಗ್ ಕ್ಷೇತ್ರದಲ್ಲಿ ಸ್ನಾನ ಮಾಡಲಿಕ್ಕೆ ಈಗಾಗಲೇ ಜನವರಿ 13, ಜನವರಿ 14 ಸ್ನಾನ ಆಗಿದ್ದಾವೆ. ಈಗ ನಾಳೆ ಮೌನಿ ಅಮಾವಾಸ್ಯೆ 29 ಅದು ಬಹಳ ದೊಡ್ಡ ಸ್ನಾನ ಅಂತ ಕರೆಸಿಕೊಡ್ತದೆ.